ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಕ್ಷರಶಃ ಕಿಡಿಕಾರಿದ್ದಾರೆ. ಯುಕೆಪಿ ಯೋಜನೆ ವಿಳಂಬಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಸಾಕ್ಷಿ ಸಮೇತ ವಾಗ್ದಾಳಿ ನಡೆಸಿದ್ದು ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಲದ ಲೆಕ್ಕವನ್ನೇ ಕೊಟ್ಟು ಬಾಯಿ ಮುಚ್ಚಿಸಿದ್ದಾರೆ. ಬೊಮ್ಮಾಯಿ ಅವರು ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ. ಸುಮ್ಮನೆ ರಾಜಕೀಯ ಮಾಡೋದನ್ನ ಬಿಟ್ಟು ಮೊದಲು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಆದೇಶ ತನ್ನಿ. ಕೋರ್ಟ್ ಆರ್ಡರ್ ಬಂದು 1 ತಿಂಗಳಲ್ಲೇ ಕೇಂದ್ರದಿಂದ ಅನುಮೋದನೆ ಕೊಡಿಸೋ ಜವಾಬ್ದಾರಿ ನಂದು ಅಂತ ಭರವಸೆ ಕೊಟ್ಟಿದ್ದು 1975ರಲ್ಲಿ ಆರ್ಡರ್ ಬಂದ್ರು. ಡಿಪಿಆರ್ ಮಾಡೋಕೆ ಕಾಂಗ್ರೆಸ್ನವರು 14 ವರ್ಷ ತಗೊಂಡ್ರು ಅಂತ ಹಳೆಯ ಇತಿಹಾಸ ಕೆದಕಿ ಟೀಕೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಿಜೆಪಿ ಕಾಲದಲ್ಲಿ ಸಾಲ ಜಾಸ್ತಿ ಆಯ್ತು ಅಂತ ಹೇಳ್ತಿರೋದಕ್ಕೆ ಬೊಮ್ಮಾಯಿ ಅವರು ಅಂಕಿ ಅಂಶಗಳನ್ನೇ ಮುಂದಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಸುಳ್ಳು ಹೇಳೋದಕ್ಕೆ ಒಂದು ಮಿತಿ ಇರಲಿ. ನಿಮ್ಮ ಅವಧಿಯಲ್ಲೇ ಬರೋಬ್ಬರಿ 5,55,573 ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ. ಈ ಲೆಕ್ಕ ಮೊದಲು ಕೊಡಿ ಅಂತ ತಿರುಗೇಟು ನೀಡಿದ್ದಾರೆ. ಇದೇ ವೇಳೆ ಬಸವರಾಜ ರಾಯರೆಡ್ಡಿ ಕಾಲೆಳೆದ ಬೊಮ್ಮಾಯಿ ರಾಯರೆಡ್ಡಿ ಅವರಿಗೆ ಆಗಾಗ್ಗೆ ಜ್ಞಾನ ಮರೆಯಾಗತ್ತೆ ಅಂತ ವ್ಯಂಗ್ಯವಾಡಿದ್ದು, ಕೆರೂರು ಏತ ನೀರಾವರಿ ಯೋಜನೆಯನ್ನ ನಾನೇ ಪೂರ್ಣಗೊಳಿಸಿ ವಿರೋಧ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನ ಕರೆದು ಉದ್ಘಾಟನೆ ಮಾಡಿಸಿದ್ದೆ, ಅದನ್ನ ನೆನಪಿಸ್ಕೊಳ್ಳಿ. ಇನ್ನು ಮಹದಾಯಿ ವಿಚಾರದಲ್ಲೂ ರಾಜ್ಯ ಸರ್ಕಾರ ಕೋರ್ಟ್ನಲ್ಲೇ ಅಡ್ಡಿಪಡಿಸ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತೆ ಆ ಸೌಭಾಗ್ಯ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಬಾಗಲಕೋಟೆ ಜನರಿಗೆ ಸಿಕ್ಕಿದೆ. ಬಾಗಲಕೋಟೆ ಜನ ನೀವು ನಮ್ಮ ಸ್ವಾಮಿಗಳಾದಂತ ಹಿರಣ್ಣ ಚರಂತಿ ಮಠವರನ್ನ ಅತಿ ಹೆಚ್ಚು ಮತಗಳಿಂದ ಆರಿಸಿಕೊಂಡು ಬಂದ್ರ ಸಿದ್ದರಾಮಯ್ಯ ಸರ್ಕಾರದ ಕೌಂಟೌನ್ ಪ್ರಾರಂಭ. ಮತ್ತೆ ನಾನು ಕೂಡ ಮೊನ್ನೆ ಬಂದು ಎಲ್ಲ ಕಡೆ ಹೋಗಿದ್ದೆ, ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದ್ದೆ. ನನಗನ್ನಿಸ್ತಾ ಇದೆ ಬಾಗಲಕೋಟೆಯಲ್ಲಿ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯ ಕಮಲ ಅರಳುತ್ತದೆ. ಸಿದ್ದರಾಮಯ್ಯ ಸರ್ಕಾರದ ಕೌಂಟೌನ್ ಪ್ರಾರಂಭ ಆಗ್ತದೆ. ನನಗೆ ವಿಶ್ವಾಸ ಇದೆ. ಬೊಮ್ಮಾಯಿ ವಿಶ್ವಾಸ ಇದೆ. ನಾವೇ ಕೆಲಸ ಮಾಡೋದು ಮಾತ್ರ ಮಾತಾಡೋದು ಕಷ್ಟ. ನೀವು ಹೇಳಿದ್ರಿ ಎಲ್ಲ ಬರಬೇಡ ಅದಕ್ಕೆ ಹಂಗೆಲ್ಲ ಬೇಡ. ಇನ್ನ 4 ದಿವಸ ಹಗಲು ರಾತ್ರಿ ಓಡಾಡ್ಬೇಕು. ಒಂದ್ ಸ್ವಲ್ಪ ಟಿವಿ ಸೀರಿಯಲ್ ನೋಡಕ್ ಬಿಡ್ರಿ, ಏನ್ ಅನುಕೂಲ. ಅದೇ ಸುಡುಗಾಡ ಅದೇ ಆಗಿರ್ತಿದ್ದಲ್ಲ ಟಿವಿ ಸೀರಿಯಲ್, ಅದು ಹಿಂದಿನ ತೋರಿಸಿರ್ತಾರ. ಹೀಗಾಗಿ ಹಿಂಗಿಲ್ಲ ಅದೇನ ಗೊತ್ತಾಗ್ಬಿಡುತ್ತೆ ನಾವೇನ್ ಮಾಡಿ ಹೊಸ ನಿಂತಿರ್ತೀರಿ. ಟಿವಿ ಸೀರಿಯಲ್ ನೋಡಕ್ ಹೋಗ್ಬೇಡ. 4 ದಿವಸ ಬೆಳಗ್ಗೆ ಲಘು ಎದ್ದು ಪೂಜೆ ಮಾಡಿ ನಿಮ್ಮ ಮನೆಯಲ್ಲೇ ನೀವೇ ತಿಂದು ನೀವೇ ಮಾಡಿ ದಯವಿಟ್ಟು ಮನೆಗೆ ಹೋಗಿ ಎಲ್ಲರ ಮನಸ್ಸನ್ನ ಗೆದ್ರಿ, ಬಿಜೆಪಿಯನ್ನ ಗೆಲ್ಲಿಸಿ. ಆ ಸೌಭಾಗ್ಯ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಬಾಗಲಕೋಟೆ ಜನರಿಗೆ ಸಿಕ್ಕಿದೆ. ಬಾಗಲಕೋಟೆ ಜನ ನೀವು ನಮ್ಮ ಸ್ವಾಮಿಗಳಾದಂತ ಹಿರಣ್ಣ ಚರಂತಿ ಮಠವರನ್ನ ಅತಿ ಹೆಚ್ಚು ಮತಗಳಿಂದ ಆರಿಸಿಕೊಂಡು ಬಂದ್ರ ಸಿದ್ದರಾಮಯ್ಯ ಸರ್ಕಾರದ ಕೌಂಟೌನ್ ಪ್ರಾರಂಭ. ಮತ್ತೆ ನಾನು ಕೂಡ ಮೊನ್ನೆ ಬಂದು ಎಲ್ಲ ಕಡೆ ಹೋಗಿದ್ದೆ, ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದ್ದೆ. ಆ ಸೌಭಾಗ್ಯ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಬಾಗಲಕೋಟೆ ಜನರಿಗೆ ಸಿಕ್ಕಿದೆ. ಬಾಗಲಕೋಟೆ ಜನ ನೀವು ನಮ್ಮ ಸ್ವಾಮಿಗಳಾದಂತ ಹಿರಣ್ಣ ಚರಂತಿ ಮಠವರನ್ನ ಅತಿ ಹೆಚ್ಚು ಮತಗಳಿಂದ ಆರಿಸಿಕೊಂಡು ಬಂದ್ರ ಸಿದ್ದರಾಮಯ್ಯ ಸರ್ಕಾರದ ಕೌಂಟೌನ್ ಪ್ರಾರಂಭ. ಮತ್ತೆ ನಾನು ಕೂಡ ಮೊನ್ನೆ ಬಂದು ಎಲ್ಲ ಕಡೆ ಹೋಗಿದ್ದೆ, ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದ್ದೆ. ನನಗನ್ನಿಸ್ತಾ ಇದೆ ಬಾಗಲಕೋಟೆಯಲ್ಲಿ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯ ಕಮಲ ಅರಳುತ್ತದೆ. ಸಿದ್ದರಾಮಯ್ಯ ಸರ್ಕಾರದ ಕೌಂಟೌನ್ ಪ್ರಾರಂಭ ಆಗ್ತದೆ. ನನಗೆ ವಿಶ್ವಾಸ ಇದೆ.
ಇದ್ರ ಬೊಮ್ಮಾಯಿ ವಿಶ್ವಾಸ ಇದೆ, ನಾವೇ ಕೆಲಸ ಮಾಡ್ಬೋದು. ಮಾತ್ರ ಮಾತಾಡೋದು ಕಷ್ಟ. ನೀವು ಹೇಳಿದ್ರಿ ಎಲ್ಲ ಬರಬೇಡ, ಅದಕ್ಕೆ ಹಂಗೆಲ್ಲ ಬೇಡ. ಇನ್ನ 4 ದಿವಸ ಹಗಲು ರಾತ್ರಿ ಓಡಾಡ್ಬೇಕು. ಒಂದ್ ಸ್ವಲ್ಪ ಟಿವಿ ಸೀರಿಯಲ್ ನೋಡೋದ್ ಬಿಟ್ರೆ ಏನ್ ಅನುಕೂಲ. ಅದೇ ಸುಡುಗಾಡ ಅದೇ ಆಗಿರ್ತಿದ್ದಲ್ಲ ಟಿವಿ ಸೀರಿಯಲ್, ಅದು ಹಿಂದಿನ ತೋರಿಸಿರ್ತಾರ. ಹೀಗಾಗಿ ಹಿಂಗೆಲ್ಲ ಅದೇನ ಗೊತ್ತಾಗ್ಬಿಡುತ್ತೆ. ನಾವೇನ್ ಮಾಡಿ ನೀವೇನು ಹೊಸ ನೋಡ್ತಿರ್ತೀರಿ. ಟಿವಿ ಸೀರಿಯಲ್ ನೋಡಕ್ ಹೋಗ್ಬೇಡ. 4 ದಿವಸ ಬೆಳಿಗ್ಗೆ ಲಘು ಎಂದು ಪೂಜೆ ಮಾಡಿ ನಿಮ್ಮ ಮನೆಯಲ್ಲೇ ನೀವೇ ನೀವೇ ಮಾಡಿ ದಯವಿಟ್ಟು ಮನೆಗೆ ಹೋಗಿ ಎಲ್ಲ ಮನಸ್ಸನ್ನ ಗೆಲ್ರಿ, ಇಲ್ಲಿ ಗೆಲ್ಲಿಸಿ. ಆ ಸೌಭಾಗ್ಯ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಬಾಗಲಕೋಟೆ ಜನರಿಗೆ ಸಿಕ್ಕಿದೆ. ಬಾಗಲಕೋಟೆ ಜನ ನೀವು ನಮ್ಮ ಸ್ವಾಮಿಗಳಾದಂಥ ಹಿರಣ್ಣ ಚರಂತಿ ಮಠವ್ರನ್ನ ಅತಿ ಹೆಚ್ಚು ಮತಗಳಿಂದ ಆರಿಸಿಕೊಂಡು ಬಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಕೌಂಟೌನ್ ಪ್ರಾರಂಭ. ಮತ್ತೆ ನಾನು ಕೂಡ ಮೊನ್ನೆ ಬಂದು ಎಲ್ಲ ಕಡೆ ಹೋಗಿದ್ದೆ, ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದ್ದೆ. ಆ ಸೌಭಾಗ್ಯ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಬಾಗಲಕೋಟೆ ಜನರಿಗೆ ಸಿಕ್ಕಿದೆ. ಬಾಗಲಕೋಟೆ ಜನ ನೀವು ನಮ್ಮ ಸ್ವಾಮಿಗಳಾದಂಥ ಹಿರಣ್ಣ ಚರಂತಿ ಮಠವ್ರನ್ನ ಅತಿ ಹೆಚ್ಚು ಮತಗಳಿಂದ ಆರಿಸಿಕೊಂಡು ಬಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಕೌಂಟೌನ್ ಪ್ರಾರಂಭ. ಮತ್ತೆ ನಾನು ಕೂಡ ಮೊನ್ನೆ ಬಂದು ಎಲ್ಲ ಕಡೆ ಹೋಗಿದ್ದೆ, ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದ್ದೆ. ನನಗನ್ನಿಸ್ತಾ ಇದೆ ಬಾಗಲಕೋಟೆಯಲ್ಲಿ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯ ಕಮಲ ಅರಳುತ್ತದೆ.